ಸೊ ಒಂದು ಐತಿಹಾಸಿಕದ ಅಥವಾ ಒಂದು 130 ಅಡಿ ಒಂದು ಸ್ತಬ್ಧ ಚಿತ್ರವನ್ನು ಈ ಸಂಸ್ಥೆ ಮತ್ತು ಬಾಪೂಜಿ ಸಂಸ್ಥೆ ಮಾಡಿದ್ದಾರೆ. ಸೊ ಏನು ಹೇಳ್ತೀರಾ? ಇದು ನಮ್ಮ ದಾವಣಗೆರೆ ಜನರಿಗೆ ಸ್ಪೆಷಲಿ ಒಂದು ಸಂಸ್ಥೆ ಅಂದರೆ ಯುವ ಪೀಳಿಗೆಗೂ ಅಪ್ಪಾಜಿಯವರ ಬಗ್ಗೆ ಇರುವಂತಹ ಗೌರವ ಅಭಿಮಾನ ದಾವಣಗೆರೆ ಜನರಲ್ಲಿ ಜನಾನುರಾಗಿಯಾಗಿ ನಮ್ಮ ಅಪ್ಪಾಜಿಯವರು ಎಷ್ಟು ಪ್ರೀತಿ ವಿಶ್ವಾಸವನ್ನು ಜನರಿಗೋಸ್ಕರ ದುಡಿದಿದ್ದಾರೆ. 95 ವರ್ಷ ಹೌದಾ. ಸೊ ಇಷ್ಟು ವರ್ಷ ದಾವಣಗೆರೆಯಲ್ಲಿ ಪ್ರತಿಯೊಂದು ಕ್ಷೇತ್ರ, ಉದ್ಯಮ ಇರ್ಬೋದು, ವಾಣಿಜ್ಯ ಇರ್ಬೋದು, ಕೈಗಾರಿಕೆ, ಶಿಕ್ಷಣ ಕ್ಷೇತ್ರ, ಸಮಾಜ ಸೇವೆ, ಈ ರೀತಿ ರಾಜಕೀಯ, ಇದೆಲ್ಲ ಹಂತದಲ್ಲೂ ದುಡ್ತಿರೋದನ್ನ ಇವತ್ತು ಒಂದು ಶ್ರದ್ಧಾಂಜಲಿ, ಕಾಯಕ ಯೋಗಿ ಅಪ್ಪಾಜಿಯವರಿಗೆ ಶ್ರದ್ಧಾಂಜಲಿ ಅಂತ ನಮ್ಮ ಸಿದ್ಧಗಂಗಾ ಸಂಸ್ಥೆಯ ಮಕ್ಕಳೆಲ್ಲರೂ ಬೆಳಿಗ್ಗೆಯಿಂದ ಅವರ ಭಾವಚಿತ್ರ ರೆಡಿ ಮಾಡ್ಕೊಂಡಿದ್ದಾರೆ. ನಾವೆಲ್ಲರೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಮತ್ತು ಅಭಿಮಾನಿಗಳು, ಕುಟುಂಬ ವರ್ಗದವರು ಎಲ್ಲರೂ ಇಲ್ಲಿ ಅವರ ಸುತ್ತಲೂ ನಿಂತ್ಕೊಂಡು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ. ಭಾಳ ಸಂತೋಷ ಅನಿಸುತ್ತೆ. ಮೇಡಮ್, ಈಗ ನಿಮ್ಮ ಆ ವಿದ್ಯಾರ್ಥಿಗಳು ಒಂದು ಅಪ್ಪಾಜಿಯವರಿಗೆ ಒಂದು ಹಾಡನ್ನು ಡೆಡಿಕೇಶನ್ ಮಾಡಿ ಒಂದು ಹಾಡನ್ನು ರಚಿಸಿದ್ದಾರೆ. ಸೊ ಹಾಡು ಬಗ್ಗೆ ತಾವು ಹಾಡಿನ ಪ್ರತಿಯೊಂದು ವರ್ಡ್ ಕೂಡ ಅಷ್ಟು ತೂಕಬದ್ಧವಾಗಿದೆ. ನಮ್ಮ ಅಪ್ಪಾಜಿಯವ್ರನ್ನ ಎಷ್ಟು ಚೆನ್ನಾಗಿ ಜನರು ಹತ್ತಿರದಲ್ಲಿ ನೋಡಿ ಎಲ್ಲ ಫೆಸೆಟ್ ಅಂತ ಹೇಳ್ತೀವಲ್ಲ, ಆ ಫೆಸೆಟ್ಸ್ನ ಅಪ್ಪಾಜಿದೆಲ್ಲ ಅಬ್ಸರ್ವ್ ಮಾಡಿ ಸಾಂಗ್ನ ಭಾಳ ಚೆನ್ನಾಗಿ ಬರ್ತಿದ್ದಾರೆ. ಅದಕ್ಕೆ ಮ್ಯೂಸಿಕ್ ಕಾಂಪೋಸಿಷನ್ ಕೂಡ ಭಾಳ ಚೆನ್ನಾಗಿದೆ. ಸೊ ನಾಳೆ ಏನು ಪೂಜೆ ಇದೆ, ಸೊ ಆ ಪೂಜೆಗೆ ಸಾಕಷ್ಟು ಅಭಿಮಾನಿ ಬಳಗದವರಿಗೆ ಏನು ಹೇಳ್ತೀವಿ? ನಾಳೆ 26ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:15ಕ್ಕೆ ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ, ಆನೆಕೊಂಡ ಬಂಬು ಬಜಾರ್ ಆವರಣ ಅಲ್ಲೇ ಬರುತ್ತೆ. ಅಲ್ಲಿ ಸುಮಾರು 30,000 ಜನಕ್ಕೆ ನಾವು ದೊಡ್ಡ ಸ್ಟೇಜ್ ರೆಡಿ ಮಾಡ್ಕೊಂಡಿದ್ದೀವಿ. ಗಣ್ಯರು ಬರ್ತಾ ಇದ್ದಾರೆ. CM, ಡೆಪ್ಯೂಟಿ CM ಇಂದ ಹಿಡಿದು ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸು, MLAಸು, ಹಾಲಿ ಮಾಜಿ ಮಂತ್ರಿಗಳು, ಆಮೇಲೆ ಶಿವರಾಜ್ ಪಾಟೀಲ್ ನಿವೃತ್ತ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅವರು ಕೂಡ ಬರ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲೇ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಪಂಚಪೀಠಾಧೀಶರು ಬರ್ತಾ ಇದ್ದಾರೆ. ಜೊತೆಗೆ ಗುರುಚರ ಇವರು ನಮ್ಮ ಎಲ್ಲ ಗುರುವರಿಯರು ಬರ್ತಾ ಇದ್ದಾರೆ. ಸೊ ನಮ್ಮ ನಾಡಿನಾದ್ಯಂತ ಅವರ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ರಿಗೂ ಅಪ್ಪಾಜಿಯವರ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ.